Hello friends, once again welcome back to my channel. Today we are going to explain the 8th standard Ganita Prakasha chapter 1, a square and a cube. Till now we have completed from the page number 1 to 7. ನಾವು ಇಲ್ಲಿಯವರೆಗೆ ಗಣಿತ ಪ್ರಕಾಶದ 8ನೇ ತರಗತಿಯ ಒಂದು ವರ್ಗ ಮತ್ತು ಘನ ಸ್ಕ್ವೇರ್ ಮತ್ತು ಸ್ಕ್ವೇರ್ ಆ್ಯಂಡ್ ದ ಕ್ಯೂಬ್ ಈ ಒಂದು ಪಾಠದ ಇಲ್ಲಿಯವರೆಗೆ ಒಂದು ಅಂಶಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಇನ್ ದ ಪೇಜ್ ನಂಬರ್ 7. ಪರ್ಫೆಕ್ಟ್ ಸ್ಕ್ವೇರ್ಸ್ ಆ್ಯಂಡ್ ದ ಟ್ರಯಾಂಗ್ಯುಲರ್ ನಂಬರ್ಸ್, ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳು, ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಡು ಯು ರಿಮೆಂಬರ್ ಟ್ರಯಾಂಗ್ಯುಲರ್ ನಂಬರ್ಸ್? ನಿಮಗೆ ತ್ರಿಕೋನ ಸಂಖ್ಯೆಗಳು ನೆನಪಿದೆಯಾ? ಎಸ್, 6ನೇ ಕ್ಲಾಸಲ್ಲಿ ಟ್ರಯಾಂಗ್ಯುಲರ್ ನಂಬರ್ಸ್ ಬಗ್ಗೆ ಇತ್ತು. ಯಾವುದು NCERTಯಿಂದ ಹೊಸದಾಗಿ ಲಾಸ್ಟ್ ಇಯರ್ ಸಿಲೆಬಸ್ ಬಂತಲ್ಲ, ಅದರೊಳಗಡೆ ಇದ್ರ ಬಗ್ಗೆ ಇತ್ತು ಅಲ್ವಾ. ಸೊ ಅಲ್ಲಿ ನಂಬರ್ಸ್ಗಳನ್ನು ಕೊಟ್ಟಿದ್ದರು. ಏನಂತ ಹೇಳಿಬಿಟ್ಟು 1, 3, 6, 10, 15 ಈ ರೀತಿಯಾಗಿ ಕಂಟಿನ್ಯೂ ಅಂತ ಇದರ ಒಂದು ಹೆಲ್ಪಿಂದ ನಾವು ವಿ ಕ್ಯಾನ್ ಡ್ರಾ ದ ಟ್ರಯಾಂಗಲ್. ಸೊ ಅದನ್ನು ನಾವು ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳಿಬಿಟ್ಟು ಹೇಳ್ತೀವಲ್ವಾ. ಸೊ ಇಲ್ಲಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇಲ್ಲಿ ಕ್ವಶನ್ ಇದೆ, ಕ್ಯಾನ್ ಯು ಸಿ ಎನಿ ರಿಲೇಷನ್ ಬಿಟ್ವೀನ್ ಟ್ರಯಾಂಗ್ಯುಲರ್ ನಂಬರ್ಸ್ ಆ್ಯಂಡ್ ದ ಸ್ಕ್ವೇರ್ ನಂಬರ್ಸ್? ನಿಮಗೆ ಯಾವುದಾದ್ರೂ ಈ ಒಂದು ತ್ರಿಕೋನ ಸಂಖ್ಯೆಗಳು ಟ್ರಯಾಂಗ್ಯುಲರ್ ನಂಬರ್ಸ್ ಮತ್ತು ಸ್ಕ್ವೇರ್ ನಂಬರ್ಸ್ ಮಧ್ಯೆ ಏನಾದರೂ ಒಂದು ರಿಲೇಷನ್, ಸಂಬಂಧ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು, ಹೌದು ಕಾಣಿಸ್ತಾ ಇದೆ. ಏನಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ, 1 ಮತ್ತು 3 ಇದೆ, 1 ಆ್ಯಂಡ್ 3. 1, 3 ಆ್ಯಡ್ ಮಾಡಿದ್ರೆ 4 ಅಲ್ವಾ. 4 ಅನ್ನೋದು 2 ಸ್ಕ್ವೇರ್. ದೆನ್ 3 ಆ್ಯಂಡ್ 6 9, 9 ಅನ್ನೋದು 3 ಸ್ಕ್ವೇರ್. 6 and 10 will get the 15, sorry 6 and 10 16, it's a 4 square, and 10 and 15 it's 25, it's a 5 square. ಓಕೆ ಫೈನ್. ಹೇಗೆ ಅಪ್ಪ ಅಂತ ಅಂದರೆ ನಾನಿಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಸೊ ಒಂದು ಸಂಬಂಧ ತೋರಿಸ್ತೀನಿ. ಏನಪ್ಪ ಅಂತ ಅಂದರೆ 1 + 3 ಇಲ್ಲಿದೆಯಲ್ವಾ, 1 + 3 = 4. 2 ಸ್ಕ್ವೇರ್ ಅಲ್ವಾ, 2 ಸ್ಕ್ವೇರ್ = 4. ದೆನ್ 3 ಕಾನ್ಸಿಕ್ಯೂಟಿವ್ ನಂಬರ್ಸೇ ಬರಬೇಕು. 3 + 6 = 9. ಇದು ಮೂರರ ಒಂದು ವರ್ಗ. ಓಕೆ, ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ 6 + 10 = 16, 4 ಸ್ಕ್ವೇರ್, ನಥಿಂಗ್ ಬಟ್ 4 ಸ್ಕ್ವೇರ್. ಓಕೆ, ದೆನ್ 10 + 15 = 25, ಇಟ್ಸ್ ನಥಿಂಗ್ ಬಟ್ 5 ಸ್ಕ್ವೇರ್. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ 15 ಪ್ಲಸ್ ವಿ ಡೋಂಟ್ ನೋ, ಇಲ್ಲಿ ನೆಕ್ಸ್ಟ್ 6 ಸ್ಕ್ವೇರ್ ಬರಬೇಕಲ್ವಾ. ಸೊ 6 ಸ್ಕ್ವೇರ್ ಇನ್ 36. ಸೊ 36 ಆಗಬೇಕು ಅಂತ ಅಂದರೆ ಯಾವ ನಂಬರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು. ಏನಂತ ಹೇಳಿ, 15 + 21 ರೈಟ್, 36 ನಥಿಂಗ್ ಬಟ್ 6 ಸ್ಕ್ವೇರ್. ಸೊ ಒಂದು ರಿಲೇಷನ್ ಇದೆ. ಏನು ರಿಲೇಷನ್ ಇದೆ? ಎಸ್, ದಿಸ್ ಶೋಸ್ ದಟ್ ದ ಸಮ್ ಆಫ್ ದ 2 consecutive triangular numbers are equal to the perfect square. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಏನು, ಕ್ಯಾನ್ ಯು ಸಿ ಎನಿ ರಿಲೇಷನ್? ಎಸ್, ಇಲ್ಲಿ ಬರೀಬೇಕು. ಏನಂತ ಹೇಳಿಬಿಟ್ಟು, ದಿಸ್ ಶೋಸ್ ದ್ಯಾಟ್ ದ ಸಮ್ ಆಫ್ 2 consecutive triangular number are equal to perfect square. ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ನೋಡ್ಬೋದು, 2 ಕಾನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ ಆಗಿರಬೇಕು. ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲ, 2 ಕಾನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್, 2 ತ್ರಿಕೋನ ಸಂಖ್ಯೆಗಳನ್ನು ಅನುಕ್ರಮವಾದ, ಅನುಕ್ರಮವಾದ 2 ತ್ರಿಕೋನೀಯ ಸಂಖ್ಯೆಗಳ ಒಂದು ಮೊತ್ತ ಇದೆಯಲ್ಲ, ಆ್ಯಡ್ ಅಂತ ಕೊಡಿದ್ದಾರೆ, ಸಮ್ ಅಂತ ಕೊಡಿದಾರಲ್ವ. ಸೊ ಅವುಗಳ ಮೊತ್ತ ಇದೆಯಲ್ಲ, ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅನ್ನೋದು ಒಂದು ಸಂಬಂಧ. ಓಕೆ, ಇದು ನಾವು ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ಕ್ವಶನ್, ಎಕ್ಸ್ಟೆಂಡ್ ದ ಪ್ಯಾಟರ್ನ್ ಶೋನ್ ಆ್ಯಂಡ್ ಡ್ರಾ ದ ನೆಕ್ಸ್ಟ್ ಟರ್ಮ್. ಇದನ್ನು, ಈ ಒಂದು ವಿನ್ಯಾಸವನ್ನು ಮುಂದುವರೆಸ್ರಿ ಮತ್ತು ಅದರ ಒಂದು ಮುಂದಿನ ಪದದ ಒಂದು ವಿನ್ಯಾಸವನ್ನು ಬಿಡಿಸ್ರಿ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು, ಇಲ್ಲೇ ಕೊಟ್ಟಿದ್ದೀನಿ ನಾನು, ಏನಂತ ಹೇಳಿಬಿಟ್ಟು ಇಲ್ಲಿವರೆಗೆ ಕೊಟ್ಟಿದ್ದಾರೆ. 6 + 10 16, ದಟ್ ಇಸ್ ಅ 4 ಸ್ಕ್ವೇರ್ ಅಂತ ಹೇಳಿ. ನೆಕ್ಸ್ಟ್ ಬರುತ್ತೆ ಇದೆ. ಓಕೆ, 10 + 15 = 25, ಇಸ್ ನಥಿಂಗ್ ಬಟ್ 5 ಸ್ಕ್ವೇರ್. ಸೊ ನಾವು ಇಲ್ಲಿ 25 ಮಾಡಬೇಕಲ್ವ. 1 2 3 4 5
1 2 3 4 5, 1 2 3 4 5, again 1 2 3 4 5, ಲಾಸ್ಟ್ ಲೈನ್ 1 2 3 4 5. ಓಕೆ, ಇದಕ್ಕೆ ಉತ್ತರ. ಓಕೆ, ನೆಕ್ಸ್ಟ್ ಬರೋಣ ಹೊಸ ಕಾನ್ಸೆಪ್ಟ್, ದಟ್ ಈಸ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಅಂತ ಅಂದರೆ ಏನಪ್ಪ ಅಂತಂದರೆ ವರ್ಗಮೂಲ ಅಂತ ಹೇಳಿಬಿಟ್ಟು ಅದನ್ನು ವರ್ಗಮೂಲ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ. ದ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ 49 ಸ್ಕ್ವೇರ್ ಸೆಂಟಿಮೀಟರ್. ವಾಟ್ ಈಸ್ ದ ಲೆಂತ್ ಆಫ್ ಇಟ್ಸ್ ಸೈಡ್? ಓಕೆ, ಫೈನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, given, that is area of square, that is 49 square centimeter. So then we have to find side. So we know that area of square in a formula ಅಂತಂದರೆ ಸೈಡ್ ಇಂಟು ಸೈಡನ್ನು ನಾವು ಸೈಡ್ ಸ್ಕ್ವೇರ್ ಅಂತ ಹೇಳಿಬಿಟ್ಟು ಮಾಡಬಹುದು. ಓಕೆ, 49 ಈಸ್ ಈಕ್ವಲ್ ಟು ಸೈಡ್ ಸ್ಕ್ವೇರ್. 49 ಯಾವುದರ ಒಂದು ಸ್ಕ್ವೇರ್? ಇಷ್ಟೊತ್ತವರೆಗೆ ನಾವು ಹಿಂದಿನ ಒಂದು ಪೇಜಸ್ಗಳಲ್ಲಿ ಸ್ಕ್ವೇರ್ಸನ್ನು ಕಲ್ತವಲ್ವಾ. ಸೊ ಅದರೊಳಗಡೆ 2 ಸ್ಕ್ವೇರ್ ಇಸ್ 4, 3 ಸ್ಕ್ವೇರ್ ಇಸ್ 9, 4 ಸ್ಕ್ವೇರ್ ಇಸ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ ಇಸ್ 49. 49ಅನ್ನು ನಾವು 7 ಸ್ಕ್ವೇರ್ ಅಂತಲೂ ಬರಿಬೋದು ಅಲ್ವಾ. ಸೊ ಸೈಡ್ ಸ್ಕ್ವೇರ್. ಸೊ ಈ ಸ್ಕ್ವೇರ್ ಹೊರಟೋಗುತ್ತೆ. ದೆನ್ ಒನ್ ಸೈಡ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಫೈನ್. ಓಕೆ, ಇದನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ವಿ ನೋ ದಟ್ 7 ಇಂಟು 7 ಇಸ್ ಈಕ್ವಲ್ ಟು 49 ಆರ್ 7 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 49. ನಾವು ಫಾರ್ಮುಲಾದ ಮೂಲಕ ಮಾಡಿದ್ವಿ, ಯಾಕಂತಂದರೆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಪೇಜಲ್ಲಿ ಏನಿದೆ ನೋಡೋಣ. ಸೊ ದ ಲೆಂತ್ ಆಫ್ ದ ಸೈಡ್ ಆಫ್ ದ ಸ್ಕ್ವೇರ್ ವಿತ್ ಆ್ಯನ್ ಏರಿಯಾ ಆಫ್ ದ 49 ಸ್ಕ್ವೇರ್ ಸೆಂಟಿಮೀಟರ್ ಇಸ್ 7 ಸೆಂಟಿಮೀಟರ್. ನಮಗೆ ಗೊತ್ತಾಯಿತು. ವಿ ಕಾಲ್ 7 ದ ಸ್ಕ್ವೇರ್ ರೂಟ್ ಆಫ್ ದ 49. ಇನ್ ಜನರಲ್, ಇಫ್ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ದೆನ್ ಎಕ್ಸ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ ದ y. ಓಕೆ, ಏನಂತೆ ಇನ್ ಜನರಲಲ್ಲಿ ಹೇಳ್ತಾ ಇದ್ದಾರೆ, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ 49 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗಿದ್ದರೆ ಎಕ್ಸ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದ y ಅಂತಂದರೆ ಎಕ್ಸ್ ಸ್ಕ್ವೇರ್ ಅಂತಂದರೆ 49 ಯಾವುದ್ರ ಒಂದು ಸ್ಕ್ವೇರ್ ಕಲ್ತಿದ್ದೀವಿ ನಾವು ಹಿಂದ್ಗಡೆ, 7 ಸ್ಕ್ವೇರ್. ಹಾಗಾದರೆ ಇದು ಏನು 7 ಇದೆಯಲ್ವಾ, ಅದು 49ದ ಒಂದು ಸ್ಕ್ವೇರ್ ರೂಟ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಸ್ಕ್ವೇರ್ ಅಂತ ಅಂದರೆ ಇಷ್ಟೇ ಮಕ್ಕಳ. ಒಂದು ಸಂಖ್ಯೆನ 2 ಸಲ ಗುಣಿಸಿದಾಗ ನಮಗೆ ಸ್ಕ್ವೇರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 3 ಇಂಟು 3 ಈಸ್ ಈಕ್ವಲ್ ಟು 9, ಇದು ಸ್ಕ್ವೇರ್ ಬರುತ್ತೆ. ಓಕೆ, 3 ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಓಕೆ, ಹಾಗಾದರೆ ಸ್ಕ್ವೇರ್ ರೂಟ್ ಅಂದ್ರೇನು? ಇದು ಸ್ಕ್ವೇರ್ ಅಲ್ವಾ. ಹಾಗಾದರೆ ಸ್ಕ್ವೇರ್ ರೂಟ್ ಅಂದ್ರೇನು ಅಂತ ಅಂದರೆ, ನಾವು ಒಂದು ಸಂಖ್ಯೆನ 2 ಸಲ ಗುಣಿಸಿದಾಗ ಅದರ ಏನು ಉತ್ತರ ಬರುತ್ತಲ್ಲ ಅದು ಸ್ಕ್ವೇರ್. ಓಕೆ, ಫೈನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 64? ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 64? ವಿ ನೋ ದಟ್ 8 ಇಂಟು 8 ಈಸ್ ಈಕ್ವಲ್ ಟು 64. ಸೊ 8 ಇಸ್ ದ ಸ್ಕ್ವೇರ್ ರೂಟ್ ಆಫ್ 64. ಓಕೆ, ಫೈನ್. ವಾಟ್ ಅಬೌಟ್ -8 and ಹಾಂ, ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಏನಪ್ಪ ಅಂತಂದರೆ 64ಗೆ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದ 64? 64ಗೆ ನಮಗೆ ಗೊತ್ತುಂಟು 8 ಸ್ಕ್ವೇರ್ ಇಸ್ ಈಕ್ವಲ್ ಟು 64, ಕರೆಕ್ಟಾ? ಸೊ ಆ 8 ಸ್ಕ್ವೇರಿಗೆ ಪ್ಲಸ್ 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಅಲ್ವಾ. ಯಾಕೆ ಅಂತಂದರೆ +8 ಇಂಟು +8 ಏನಾಗುತ್ತೆ? +64. ಹಾಗಾದರೆ -8 ಸ್ಕ್ವೇರ್ ಏನಾಗುತ್ತೆ? -8 ಇಂಟು -8 ನಮಗೆ ಗೊತ್ತುಂಟು, ಮೈನಸ್ ಚಿಹ್ನೆ ಸಮಸಂಖ್ಯೆಯಲ್ಲಿದ್ದರೆ, ಈವನ್ ಆಗಿದ್ದರೆ ಅದು ಪ್ಲಸ್ಸೇ ಆಗುತ್ತೆ ಅಂತ ಹೇಳಿಬಿಟ್ಟು 64. ಮತ್ತೊಂದು ಸಲ ಹೇಳ್ತೀನಿ, ಇಲ್ಲಿ ಮೈನಸ್ ಹೋಗುತ್ತೆ ಅಂದ್ಕೊಳ್ರಿ, ಬೇಕಾದರೆ ಹೊಡೆಯುತ್ತೆ. ಅಥವಾ ಮೈನಸ್ ಈವನ್ ನಂಬರಲ್ಲಿದ್ದರೆ ಅದಕ್ಕೆ ನಮಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ನಮಗೆ ಪ್ಲಸ್ ಬರುತ್ತೆ. ಅದೇ ಒಂದು ವೇಳೆ ಮೈನಸ್ ಇಂಟು ಮೈನಸ್ 3 ಸಲ ಆಡ್ ಇತ್ತು, ಮೈನಸ್ 3 ಸಲ ಇದ್ದರೆ ನಮಗೆ ಆನ್ಸರು ನೆಗೆಟಿವಲ್ಲಿ ಸಿಗುತ್ತೆ ಅಲ್ವಾ. ಸೊ ಆಡ್ ಇದ್ದರೆ, ಒಂದು ವೇಳೆ ಮೈನಸ್ ಇಂಟು ಮೈನಸ್ ಅಥವಾ 4 ಟೈಮ್ಸ್ ಮೈನಸ್ ಅಥವಾ 6 ಟೈಮ್ ಮೈನಸ್ ಈ ರೀತಿ ಎಲ್ಲ ಇದ್ದಾಗ ಆನ್ಸರ್ ಪಾಸಿಟಿವಲ್ಲಿ ಬರುತ್ತೆ. ಸೊ ಹಾಗಾಗಿಬಿಟ್ಟು ಒಂದು ನಂಬರ್ ಇದೆಯಲ್ವಾ, ಅದನ್ನೇ ಕೇಳ್ತಾ ಇದ್ದಾರೆ. ವಾಟ್ ಅಬೌಟ್ -8 ಆ್ಯಂಡ್ -8 ದಟ್ ಈಸ್ 64 ಟು ಅಲ್ವಾ. 8 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 64 ಆ್ಯಂಡ್ -8 ಸ್ಕ್ವೇರ್ ಇಸ್ ಆಲ್ಸೋ 64. ಸೊ ಹಾಗಾದರೆ ದ ಸ್ಕ್ವೇರ್ ರೂಟ್ ಆಫ್ ದ 64 ಆರ್ +8 ಆ್ಯಂಡ್ -8 ಪ್ರತಿ ಸಲಿನೂ ನಾವು ಸ್ಕ್ವೇರ್ ರೂಟನ್ನು ಬರಿತಾ ಇರುವಾಗ ಏನು ಮಾಡ್ತೀವಪ್ಪ ಅಂತಂದರೆ 2 ವ್ಯಾಲ್ಯೂ ಕೊಡ್ತೀವಿ.
ಇನ್ನೂ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಹೇಗಪ್ಪ ಅಂತ ಅಂದರೆ 100 ಇದಕ್ಕೆ 2 ವ್ಯಾಲ್ಯೂ +10 ಸಹ ಬರುತ್ತೆ -10 ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ +or-10 ಅಂತ ಹೇಳಿಬಿಟ್ಟು ಒಂದು ಆನ್ಸರನ್ನು ಬರಿತೀವಿ. ಸೊ ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಸೊ ಇನ್ ಜನರಲ್ ಅದನ್ನೇ ಕೊಟ್ಟಿದ್ದಾರೆ 64 +or-8 +or-10. ಸೊ 8² + ಇನ್ ಜನರಲ್ n² root of n² is nothing but +or-n. In this chapter we shall only consider the positive square root. ಈ ಒಂದು ಚಾಪ್ಟರಲ್ಲಿ ನಾವು ಸದ್ಯಕ್ಕೆ ಪಾಸಿಟಿವ್ ಸ್ಕ್ವೇರ್ ರೂಟನ್ನು ಅಷ್ಟೇ ನೋಡ್ತಾ ಇದ್ವಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್. ಪಾಸಿಟಿವ್ ಇರುವಂಥದ್ದನ್ನು ಅಷ್ಟೇ ನೋಡ್ತಿದ್ವಿ, ನೆಗೆಟಿವ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನೆಕ್ಸ್ಟ್ ನೋಡೋಣ. ಗಿವನ್ ಅ ನಂಬರ್ ಸಚ್ ಆಸ್ 576 or 327, how do we find out if it is a perfect square? ಓಕೆ, ಸೊ ಫಸ್ಟು ನಾವು ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಒಂದು 576 ಕೊಟ್ಟಿದ್ದಾರೆ, ಒಂದು 327 ಕೊಟ್ಟಿದ್ದಾರೆ. ಸೊ ಹಿಂದಿನ ಪೇಜಸ್ಗಳಲ್ಲಿ ನನ್ನ ಒಂದು ವೀಡಿಯೋಸ್ಗಳನ್ನು ನೋಡಿದ್ರೆ ಅಲ್ಲಿ ನಾನು ಈಸಿಯಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೀನಿ. ಏನಪ್ಪ ಅಂತ ಅಂದರೆ the number which is ended with the, it means in one's position, if we get 2 3 7 8, then it will be not any perfect square. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಎಷ್ಟು 200% ಚಾನ್ಸಸ್ ಇಲ್ಲ. ಓಕೆ, ಆ ಒಂದು ವೇಳೆ ನಂಬರ್ 0 1 4 5 6 9 ಜೊತೆಗೆ ಆ ಒನ್ಸ್ ಪೊಸಿಷನಲ್ಲಿ ಎಂಡ್ ಆದರೆ ಸೊ ಇದು ಸ್ಕ್ವೇರ್ ಆಗಬಹುದು ಅಥವಾ ಸ್ಕ್ವೇರ್ ಆಗದೇ ಇರಬಹುದು. ಓಕೆ, ಸ್ಕ್ವೇರ್ ಆಗಬಹುದು ಅಥವಾ ಸ್ಕ್ವೇರ್ ಆಗದೇ ಇರಬಹುದು. 36 ಸ್ಕ್ವೇರ್ ಆಗುತ್ತೆ, ಆದರೆ 26 ಸ್ಕ್ವೇರ್ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಆಲ್ರೆಡಿ ನಾನು ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಮಾತ್ರ ಆಗೋದಿಲ್ಲ. ಹಾಗಾದರೆ 2 3 7 8 ಒನ್ಸ್ ಪೊಸಿಷನ್ಲಿ ಇಲ್ಲಿ ಇದೆ, ಸೊ ಇದು ಸ್ಕ್ವೇರ್ ಅಲ್ಲ. ಓಕೆ, ಸೊ ನಾವಿಲ್ಲಿ ಅವ್ರ ಕ್ವಶನಿಗೆ ಇಲ್ಲಿ ಆನ್ಸರ್ ಬಂತು. ಏನು? ಗಿವನ್ ಅ ನಂಬರ್ ಸಚ್ ಆಸ್ 576 or 327, ಹೌ ಡು ವಿ ಫೈಂಡ್ ಔಟ್ ಇಫ್ ಇಟ್ಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ವಿ ನೋ ದಟ್ ಪರ್ಫೆಕ್ಟ್ ಸ್ಕ್ವೇರ್ ಎಂಡ್ ಇನ್ 1 4 9 6 5 or an even number of zeros, but it is not certain that the number that satisfies this condition is a square. ಅದನ್ನೇ ಹೇಳಿದ್ದು ನಾನು. 0 1 4 5 6 9 ಇಂದ ಎಂಡ್ ಆಯಿತು ಅಂತ ಅಂದರೆ ಅದು ಸ್ಕ್ವೇರ್ ಆಗಬಹುದು ಅಥವಾ ಸ್ಕ್ವೇರ್ ಆಗದೇ ಇರ್ಬೋದು. ಬಟ್ 2 3 7 8ದಿಂದ 2 3 7 8 ಒನ್ಸ್ ಪೊಸಿಷನಲ್ಲಿ ಇತ್ತು ಅಂತ ಅಂದರೆ ಅದು ಡೆಫಿನೆಟಾಗಿ ಸ್ಕ್ವೇರ್ ಆಗಲ್ಲ. ಸೊ ಹಾಗಾಗಿಬಿಟ್ಟು ಇದು ಸ್ಕ್ವೇರ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್. We can clearly say that 3 not a perfect square. However, we cannot be sure that 576 is a perfect square. ನಾವು ಶೋರ್ ಇಲ್ಲ, ಬಟ್ ಇದು ಮಾತ್ರ ಸ್ಕ್ವೇರ್ ಅಲ್ಲ ಅಂತ ಹೇಳ್ತಿದ್ವಿ. ನೆಕ್ಸ್ಟ್ ನೋಡೋಣ. ಹಾಗಾದರೆ ನೆಕ್ಸ್ಟ್ 576 ಇಂದು ಕತೆ ಇದೆ, ಇನ್ನೂ ಕಂಟಿನ್ಯೂ ಇದೆ. We can list all the square numbers in the sequence and find out whether 576 occurs among them. ಸೊ ಈಗ ನಾವು ನೋಡಬೇಕು 576 ಸ್ಕ್ವೇರ್ ನಂಬರಾ. ಸೊ ಎಲ್ಲಿವರೆಗೆ ನೋಡೋಕ್ಕಾಗತ್ತೆ, ಹೌದಲ್ವಾ? ಸೊ ಹಾಗಾಗಿಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅಪ್ರಾಕ್ಸಿಮೇಟು ನಾವೇನು ಲಾಸ್ಟ್ ಟೈಮ್ ಒಂದು ಇದನ್ನು ಕಲ್ತಿದ್ವಲ್ವಾ, ಇಲ್ಲೇ ಇದೆ ನೋಡಿ, ಇದನ್ನು ಕಲ್ತಿದ್ವಲ್ಲ, ಇದನ್ನು ಒಂದು 20ವರೆಗೆ ನೆನ್ಪಿಟ್ಕೊಂಡಿದೆ ಅಂದ್ಕೊಳ್ರಿ. ನೀವು 20ವರೆಗೆ ಕಲ್ತಿದ್ದೀರಾ ಅಂತ ಹೇಳಿ. ಸೊ ಹಾಗಾಗಿಬಿಟ್ಟು 20ವರೆಗೆ ಕಲ್ತಿದ್ರೆ 20ಯ ಸ್ಕ್ವೇರ್ ಏನಾಗುತ್ತೆ? 400 ಆಗುತ್ತೆ. ಸೊ ನಮ್ಮ ನಂಬರ್ ಎಷ್ಟು? 576. ಓಕೆ, 400 ಆಗುತ್ತೆ. ಸೊ ನಾವೇನು ಮಾಡಬೇಕಪ್ಪ ಅಂತಂದರೆ 400 ಮೇಲೆ 576 ಅಂತಂದರೆ ಜಾಸ್ತಿ ಅಲ್ವಾ, 400 ಮೇಲೆ. ಸೊ ಹಾಗಾದರೆ ನಾವು 21 ಸ್ಕ್ವೇರ್ ಹುಡುಕಬೇಕು, 22 ಸ್ಕ್ವೇರ್ ಹುಡುಕಬೇಕು, 23 ಸ್ಕ್ವೇರ್ ಹುಡುಕಬೇಕು, 24 ಸ್ಕ್ವೇರ್ ಹುಡುಕಬೇಕು. ಸೊ ಹಾಗೆ ಹುಡುಕಬೇಕು. ಬಟ್ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆಯಲ್ವಾ, ಏನಂತ ಹೇಳಿಬಿಟ್ಟು, ಏನು ಕಂಡೀಷನಪ್ಪ ಅಂತಂದರೆ ನಾವು ಈ ಲಿಸ್ಟನ್ನು, ಈ ಒಂದು ಟೇಬಲನ್ನು ಕಲಿತಾ ಇರುವಾಗ ಒಂದು ಇದು ನೋಡಿದ್ವಿ. ಏನು? ನಮಗೆ 576 ಇದೆಯಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ 576 ಇದೆ. 6 ಒಂದ್ಸಲಿ 6 ಇದೆ. ಒಂದ್ಸಲಿ 6 ಇರಬೇಕು ಅಂತ ಅಂದರೆ ಇಲ್ಲಿ ಒಂದ್ಸಲಿ ಏನಿರಬೇಕು? 4 or 6 ಇರಬೇಕು ಅಲ್ವಾ. ಈ ಕಂಡೀಷನ್ ನಾವು ಮರೆಯೋ ಹಾಗಿಲ್ಲ. ಥ್ರೂ ಔಟ್ ದ ಇಯರ್ ನಾವು ಮರೆಯೋ ಹಾಗಿಲ್ಲ. 4 and 6 ಇರಬೇಕು, ಆವಾಗ ನಮಗೆ 6 ಸಿಗುತ್ತೆ. ಸೊ ಬನ್ನಿ ಈಗ ನೋಡೋಣ. ಇಲ್ಲಿ 4 and 6 ಇರಬೇಕು ಅಲ್ವಾ, ಆವಾಗ ನಮಗೇನು ಸಿಗುತ್ತೆ? 576 ಸಿಗುತ್ತೆ. ಇಲ್ಲಿ 1 ಇದೆ, 2 ಇದೆ, ಇಲ್ಲ. ಏನಿರಬೇಕು? 4 and 6 ಇದ್ದರೆ ಅಷ್ಟೇ ದ ನಂಬರ್ 2 3 4 ಸಿಗ್ತಿದೆ. ಈಗ ನಾವು ನೋಡಬೇಕಾಗತ್ತೆ. ಸೊ 24 ಸ್ಕ್ವೇರ್ಗೆ 24 × 24 ಮಾಡಿದಾಗ ನಮಗೆ 576 ಸಿಗತ್ತಾ ಅಂತ ಹೇಳಿಬಿಟ್ಟು ನೋಡಿದಾಗ ಡೆಫಿನೆಟ್ಲಿ ಸಿಗುತ್ತೆ. ಸೊ 576 ದ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಈಸಿಯಾಗಿ ರೂಲ್ಸ್ಗಳನ್ನು ತೊಗೊಂಡು ಇಷ್ಟು ದೊಡ್ಡ ನಂಬರ್ಸ್ ಇದ್ದರೂ ನಾವು ಕಷ್ಟಪಡಲಿಲ್ಲ. ಒಂದು ಇದಕ್ಕೆ ಸಿಂಪಲ್ ಆಗಿರೋ ರೂಲನ್ನು ಹಾಕಿದ್ವಿ.
2378 ಇಲ್ಲ ಇದೆಯಾ ಒಂದು ಸೆಲ್ಲಿ, ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇದಕ್ಕೂ ಸಹ ಅದೇ ರೀತಿಯ ಅದೇ ಟೇಬಲಲ್ಲಿ ನಾವು ವಿಡಿಯೋ ಮಾಡಿದಾಗ ಆ ಟೇಬಲಲ್ಲೇ ರೂಲ್ ಹೇಳಿದ್ದೆ ಏನಂತ ಹೇಳಿಬಿಟ್ಟು, ಸೊ ಒನ್ಸ್ ಪೊಸಿಷನಲ್ಲಿ 4 ಮತ್ತು 6 ಇತ್ತು ಅಂತ ಅಂದರೆ ಇಲ್ಲಿ ಒನ್ಸ್ ಪೊಸಿಷನಲ್ಲಿ 6 ಬರುತ್ತೆ. ಸೊ ಅದು ಆ ಒಂದು ರೂಲ್ ಪ್ರಕಾರ ನಾವು 4ಅನ್ನು ಹುಡುಕಿದ್ವಿ. ಓಕೆ, ಮತ್ತು ಹಾಗೆ ಇಲ್ಲಿ ಆಗಲಿಲ್ಲ ಅಂತಂದರೆ 25 ಅಂತೂ ನಮಗೆ ಗೊತ್ತುಂಟು. ಏನು 25 ಸ್ಕ್ವೇರ್ ಇಸ್ ಈಕ್ವಲ್ ಟು 625. ಸೊ 625 ಅಂತ ಅಂದರೆ ಕಡಿಮೆ ಇರಲೇಬೇಕು, ಮತ್ತೆ 26 ಹುಡುಕೋ ಅವಶ್ಯಕತೆಯೇ ಇಲ್ಲ, 26 ಬೇಕು ಅಂತ ಹೇಳಿ. ಸೊ ಇಲ್ಲೇ ಇದೆ 576. ಓಕೆ ಫೈನ್. ನೆಕ್ಸ್ಟ್ ಸೊ ಅವರು ಅದೇ ಮಾಡಿದ್ದಾರೆ, 20, 21, 22 ಹುಡ್ಕೊಂಡು ಹೋಗಿದ್ದಾರೆ. ನಾವು ಹುಡ್ಕೊಂಡೇ ಇಲ್ಲ, ಡೈರೆಕ್ಟಾಗಿ ಮಾಡಿಬಿಟ್ವಿ. ಹವೆವರ್ ದಿಸ್ ಪ್ರೊಸೆಸ್ ಬಿಕಮ್ಸ್ ಇನ್ಎಫಿಷಿಯೆಂಟ್ ಫಾರ್ ದ ಲಾರ್ಜ್ ನಂಬರ್ಸ್. ಅದನ್ನೇ ಹೇಳ್ತಾ ಇರೋದವರು, ದೊಡ್ಡ ದೊಡ್ಡ ನಂಬರ್ಸ್ಗಳಿಗೆ ಎಷ್ಟು ಅಂತ ಹೇಳಿಬಿಟ್ಟು ಹುಡುಕೋಕ್ಕಾಗತ್ತೆ ಅಂತ ಹೇಳಿದೆ. ನೆಕ್ಸ್ಟ್, ರೀಕಾಲ್ ದಟ್ ಎವ್ರಿ ಸ್ಕ್ವೇರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಅ ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 ಅಂತ ಹೇಳಿ. ಈ ರೂಲ್ಸೂ ಅಲ್ಲೇ ಹಿಂದಿನ ಒಂದು ಪೇಜಸ್ಗಳಲ್ಲಿ ಇತ್ತು. ಏನು 81 ರೂಟನ್ನು ನಾವು ಹುಡ್ಕೊಂಡು ಹೋಗಬೇಕು, ಇದು ಸ್ಕ್ವೇರಾ ಅಂತ ಹೇಳಿಬಿಟ್ಟು ನೋಡಬೇಕು ಅಂತ ಅಂದರೆ ಒಂದರಿಂದ ಕಾನ್ಸಿಕ್ಯೂಟಿವ್ ಆಡ್ ನಂಬರನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗಬೇಕು. 81 - 1 80, 80 - 3 77. ಸೊ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ ಆಲ್ರೆಡಿ ಅದನ್ನು. ಸೊ ನೀವು ನೋಡ್ಬೋದು 25ಅನ್ನು ನಾವು ಮಾಡ್ಕೊಂಡು ಹೋಗಿದ್ದೀವಿ. 1 3 5 7 9 ಕಾನ್ಸಿಕ್ಯೂಟಿವ್ ಆಡ್ ನಂಬರಿಂದ ಲಾಸ್ಟಿಗೆ 0 ಬರುವವರೆಗೂ ಸಹ ನಾವು ಏನು ಮಾಡಿದ್ದೀವಿ, ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ದೀವಲ್ವಾ. ಇಲ್ಲೂ ಸಹ ಸಬ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಇದನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೆಳಗಡೆ ಹೇಳ್ತೀನಿ. ಫ್ರಮ್ 81 ವಿ ಸಕ್ಸೆಸಿವ್ಲಿ ಸಬ್ಸ್ಟ್ರಾಕ್ಟೆಡ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 until we obtained 0. ಫೈನ್. ಅಟ್ ದ 9th ಸ್ಟೆಪ್, ಎಷ್ಟು ಅಟ್ ದ 9th ಸ್ಟೆಪ್ ಎಷ್ಟು ಸ್ಟೆಪ್ ಇದೆ ನೋಡಿ, 1 2 3 4 5 6 7 8 9. ಸೊ ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ 81 ಇಸ್ ಈಕ್ವಲ್ ಟು 9. ಸೊ 9 ಸ್ಟೆಪ್ನ ಮೂಲಕನೇ ನಮಗೆ ಆನ್ಸರ್ ಸಿಗೋದು. ಇಲ್ಲಿ 9 ಬಂತು ಅಂತ ಅಂದರೆ ಅಫ್ಕೋರ್ಸ್ ಇದು 9ರ ಒಂದು ವರ್ಗಮೂಲ. ಓಕೆ, ಕ್ಯಾನ್ ವಿ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 729 ಯೂಸಿಂಗ್ ದಿಸ್ ಮೆಥಡ್? ಎಸ್, ಬಟ್ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್. 725 81ಇಂದ ಇಲ್ಲಿವರೆಗೆ ಟೈಮ್ ಆಯಿತು. ಸೊ 729ಇಂದ ನಾವು ಮಾಡಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಸೊ ಆ ಟೈಮಲ್ಲಿ ನಾವೇನು ಮಾಡಬಹುದಪ್ಪ ಅಂತಂದರೆ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ತೊಗೊಬೋದು. ಯಾವ ರೀತಿಯಾಗಿ 729, ಸೊ 9 ಇದೆ 3 ಟೇಬಲಿಂದ, 3 2s 6, 3 4s 12, 3 3s 9, again 3 3 8s 3 1s 81, again 3 3 2s 3 7s 21, 3 9s 3 3s 3 1s. ಸೊ ಹಾಗಾದರೆ 729ನ ಫ್ಯಾಕ್ಟರೈಸೇಷನ್ 3 1 2 3 4 5 6 1 2 3 4 5 6. ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ಹೇಳಿದ್ದೀನಿ ಏನು, ನಾವೀಗ ಪೇರ್ ಮಾಡಬೇಕು, ಒಂದೊಂದೇ ಪೇರ್ ಮಾಡಬೇಕು. ಓಕೆ, ಪೇರ್ ಮಾಡಿದ್ವಲ್ವ. ಸೊ ಪೇರ್ ಕಂಪ್ಲೀಟಾಗಿ ಏನೂ ಉಳಿಲಿಲ್ಲ ಅಂತ ಅಂದರೆ ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್. 729 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್. ಆದರೆ ಯಾವುದರ ಒಂದು ಪರ್ಫೆಕ್ಟು ಅಂತ ಹೇಳೋಕ್ಕೋಸ್ಕರ ಸೊ 3ರ 1 ಅಲ್ವಾ, 3ರ 1 ಗ್ರೂಪು, 3ರ 1 ಗ್ರೂಪ್ ಒಂದೊಂದೇ ತೊಗೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 729 ಯಾವುದ್ರದ್ದು ಅಂತಂದರೆ 3 3s 9, 3s 27. ಸೊ ಎಸ್ 729. ಸೊ 27 ಸ್ಟೆಪ್ಸ್ಗಳನ್ನು ಈ ರೀತಿ ದಾಟ್ಕೊಂಡು ಬಂದರೆ ನಮಗೆ 729ಅಲ್ಲಿ ಅವಾಗ ನಾವು 0 ಬರುತ್ತೆ ಆನ್ಸರ್. ಓಕೆ, ಅಂದರೆ 27 ಸ್ಟೆಪ್ಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಸ್ಟೆಪ್ಪನ್ನು ಮಾಡಿದ್ರೆ ಇಲ್ಲಿ ಯಾವ ರೀತಿಯಾಗಿ 9 ಸ್ಟೆಪ್ ಮಾಡ್ಕೊಂಡು ಬಂದವೋ ಇಲ್ಲಿ 27 ಸ್ಟೆಪ್ಗಳು ಇಲ್ಲಿ ನಮಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ they told that it is very time consuming. Okay fine. Next one, the third point. ಏನು ಹೇಳ್ತಾ ಇದೆ? We know that a perfect square is obtained by multiplying an integer by itself. ಹೌದಲ್ವಾ? ಓಕೆ, we're looking at our numbers. Prime factorization help in determining whether it is perfect square or not. ನಾವು ನೋಡಿದ್ವಲ್ವಾ, just ನಾವು ಈಗ ನೋಡಿದ್ವಿ. ಓಕೆ, ನೆಕ್ಸ್ಟ್. Yes, if we can divide the prime factors of a number into 2 equal groups, then the product of the prime factors in either group combine to form a square root. ಸೇಮ್ ನಾವೇನು ಇಲ್ಲಿ ಮೆಥಡ್ ಮಾಡಿದ್ವಲ್ವಾ, 2 ಪೇರ್ ಆಗಿ ಮಾಡ್ಕೊಂಡ್ವಲ್ವಾ, 2 ಗ್ರೂಪ್ ಅಥವಾ 2 ಪೇರ್ ಆಗಿ ಮಾಡ್ಕೊಂಡ್ವಿ, ಅದನ್ನು ಒಂದು ಗ್ರೂಪಾಗಿ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ವಿ. ಅದನ್ನೇ ಇವರು ಹೇಳ್ತಾ ಇದೆ. ಈಸ್ 324 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್? ಅದನ್ನು ಆ ರೀತಿಯೇ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡೇ ಇದನ್ನು ಇಟ್ಟಿರೋದು. ಇಲ್ಲಿ ನೋಡಿ 2 ಒಂದು ಗುಂಪು 3. ಸೊ ಇಲ್ಲಿ 2ಅನ್ನು ತೊಗೊಳ್ಳಿ, ಇಲ್ಲಿ 3 ತೊಗೊಳ್ಳಿ, ಇಲ್ಲಿ 3 ತೊಗೊಳ್ಳಿ. ಸೊ 2 3s 6,
6 3s are 18. ಓಕೆ, ವಿ ಕ್ಯಾನ್ ಆಲ್ಸೋ ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಇನ್ ದ ಪೇರ್ಸ್ ಈ ರೀತಿಯಾಗಿ. ಸೊ ಈಗ ಜಸ್ಟ್ ಮಾಡಿದ್ವಲ್ವ ಹಾಗೆ. ಸೊ 18 ಈಸ್ ದ. ಸೊ ದೆನ್ ಈಸ್ 156 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ನಾವು ನೋಡಬೇಕು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಾ. ಸೊ ಇದೇ ಮೆಥಡಲ್ಲಿ ನೋಡೋಣ, ಪ್ರೈಮ್ ಫ್ಯಾಕ್ಟರ್ಸನ್ನು ತೆಗೆಯೋ ಮೆಥಡಲ್ಲೇ ನೋಡೋಣ. 156 ಯಾವತ್ತು ಆದಷ್ಟು 2 ಟೇಬಲಿಂದಲೇ ಮಾಡಿ. 2 7s are 2 8s are 16, again 2 3s are 6, 2 9s are okay, 3 table, 3 1s are 3 3s are 13 1s are 13. ಸೊ ಇದು ಆಯಿತು, ಪೇರ್ ಆಯಿತು. ಬಟ್ ವಾಟ್ ಅಬೌಟ್ 3 and 13? No, it not forms any pair, so that's why it's not a perfect square. It is hence it is not a perfect ಸ್ಕ್ವೇರ್. ಸೊ ನೀವು ಇಲ್ಲಿ ಇದನ್ನು ಬರಿಬೋದು, 3 ಮತ್ತು 13ಕ್ಕೆ ಒಂದು ಪೇರ್ ಇಲ್ಲ, ಹಾಗಾಗಿಬಿಟ್ಟು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ ಫೈನ್. ನೆಕ್ಸ್ಟ್ ದ ಸೊ ಸೇಮ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ದ 156 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ನೆಕ್ಸ್ಟ್ ಫೈಂಡ್ ವೆದರ್ 1156 ಆ್ಯಂಡ್ 2800 ಆರ್ ಪರ್ಫೆಕ್ಟ್ ಸ್ಕ್ವೇರ್ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಮತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನ್ 1156 2 ಟೇಬಲಿಂದ 5 578 ಬರುತ್ತೆ. ಅಗೇನ್ 2 ಟೇಬಲ್ 289. ಸೊ 289 ನಮಗೆ ಗೊತ್ತುಂಟು, ಡೈರೆಕ್ಟಾಗಿ ಮಾಡ್ಬೋದು. 17. ಸೊ 1156 2 into 2 17 into 17. ಸೊ ಇಟ್ ವಿಲ್ ಕ್ರಿಯೇಟ್ ಅ ಪೇರ್. ಸೊ 2 into 17 ಮಾಡೋಣ. ಸೊ 34 ಸ್ಕ್ವೇರ್. 1156 is equal to 34, ಅಥವಾ 34 ಸ್ಕ್ವೇರ್ is equal to 1156. ಓಕೆ, ಸೊ ಹಾಗಾದರೆ ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್. ದೆನ್ ವಾಟ್ ಅಬೌಟ್ ಸೆಕೆಂಡ್ ನಂಬರ್ 2800? ಇದನ್ನು ಸಹ ಅದೇ ರೀತಿಯಾಗಿ ನೋಡ್ಕೊಂಡು ಹೋಗೋಣ. 2 1s and 2 4s are 0 0, 2 700. ಓಕೆ, ಅಗೇನ್ 2 350, ಅಗೇನ್ 2 175. ಸೊ ಈಗ 5ಇಂದ ಮಾಡೋಣ. 535, ದೆನ್ 5 7s are 7 1s are. ಸೊ ಇಲ್ಲೇ ನೋಡಿಬಿಡ್ಬೋದು. ಸೊ ಇಲ್ಲೇ ನೋಡಿಬಿಟ್ಟು ಒಂದು 7ಗೆ ಪೇರ್ ಬಂದಿಲ್ಲ, ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿಬಿಟ್ಟು. ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಮೆಥಡ್ನ. ಸೊ 2 2 2 2 4 ಸರಿ ಇದೆ. 5 5 7. ನೋ, ಸೊ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 2800 is not a perfect square. ಓಕೆ ಫೈನ್. ಇಲ್ಲಿ ಬರಿಬೇಕಾಗತ್ತೆ, ಇಲ್ಲಿ ಕಂಪ್ಲೀಟ್ ಆಗಿದೆ. ಎಸ್, ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಸಿಂಪಲಾಗಿ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ we can estimate the square root of the larger perfect square by looking at the closest perfect square we are familiar with and then narrowing down the interval to search. ಏನಾಗುತ್ತಪ್ಪ ಅಂತಂದರೆ ಕೆಲವೊಂದು ಸಲ ಎಸ್ಟಿಮೇಟು ಅಂದಾಜು ಸಹ ಮಾಡಬೇಕಾಗತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ಸಿಗಲಿಲ್ಲ ಅಂದ್ರೂ ಅದರ ಅಕ್ಕಪಕ್ಕದ ಒಂದು ಸಂಖ್ಯೆಗೆ ನಾವು ಎಸ್ಟಿಮೇಟ್ ಮಾಡಿ ಬರಿಬೇಕಾಗತ್ತೆ. ಸೊ 1936 ಈಸ್ ಬಿಟ್ವೀನ್, ಫಾರ್ ಎಕ್ಸಾಂಪಲ್, ಟು ಫೈಂಡ್ 1936 we can reason as follows. ಏನಂತ ಹೇಳಿಬಿಟ್ಟು 1936 is between 1600 ಅಂದರೆ 40 ಸ್ಕ್ವೇರ್, 2500 ಮಧ್ಯ ಬರುತ್ತೆ ಈ ನಂಬರು ಅಲ್ವಾ, 1936. ಸೊ ಒಂದು 40ಗಿಂತ ಜಾಸ್ತಿ ಇರುತ್ತೆ, 50ಗಿಂತ ಕಡಿಮೆ ಇರುತ್ತೆ ಈ ನಂಬರು. ಯಾಕಂದರೆ 50 ಅಂದರೆ 2500, ನೆನಪಿರಲಿ, ಕನ್ಫ್ಯೂಸ್ ಆಗಬೇಡ್ರಿ. 50 ಅಂತ ಅಂದರೆ 2500, ಸೊ 40 ಅಂತ ಅಂದರೆ 1600. ಈ ನಂಬರ್ 1936 ಇದೆಯಲ್ಲ, 1936, ಇಟ್ ಲೈ ಬಿಟ್ವೀನ್ 1600 ಆ್ಯಂಡ್ 2500 ಅಲ್ವಾ. ದ ಲಾಸ್ಟ್ ಡಿಜಿಟ್ 1936 ಈಸ್ 6 ಅಲ್ವಾ. ಸೊ ಅದರೊಳಗಡೆನೂ ಮತ್ತೆ ಕೆಲವೊಂದು ಚಿಕ್ಕ ಚಿಕ್ಕ ರೂಲ್ಸ್ ಹಾಕ್ಕೊಂಡು ಮಾಡ್ಕೊಂಡು ಹೋಗಬೇಕು. ಹೇಗೆ ಅಂತಂದರೆ 1936 ಇದನ್ನು ನಾವು ಇದು ಮಾಡಬೇಕು, ಎಸ್ಟಿಮೇಷನ್ ಹತ್ರ ಆದರೂ ಹುಡುಕಬೇಕು. ಹೇಗೆ? ಒಂದು 40 ಸ್ಕ್ವೇರ್ ಇಸ್ ಈಕ್ವಲ್ ಟು 1600. ಹಾಗೇ ಮುಂದಕ್ಕೆ ಹೋದರೆ 50 ಸ್ಕ್ವೇರ್ ದಟ್ ಈಸ್ 2500. ಈ ಎರಡರ ಮಧ್ಯದಲ್ಲಿ ಈ ನಂಬರ್ ಎಲ್ಲೋ ಇದೆ. ಯಾವುದು? 1936. ಇದಕ್ಕಿಂತ ಜಾಸ್ತಿ ಆಗಲ್ಲ, ಇದಕ್ಕಿಂತ ಕಡಿಮೆ ಆಗಲ್ಲ. ಇದು ಒಂದು ಪಾಯಿಂಟ್ ನಮಗೆ ಗೊತ್ತಾಯಿತು. ಹಾಗಾದರೆ ಯಾವುದಿರಬಹುದು? ಸೊ ನಮಗೊಂದು ರೂಲ್ಸ್ ಗೊತ್ತಿದೆ, ಆವಾಗಲೇ ಹೇಳಿದ್ದೆ ನಾನು. ಏನಂತ ಹೇಳ್ಬಿಟ್ಟು 6 ಒಂದ್ಸಲ ಇದೆ ಅಂತ ಅಂದರೆ ಇದರ 4 ಇರಬೇಕು, ಇದರ 6 ಇರಬೇಕು ಅಂತ ಹೇಳಿ ಅಲ್ವಾ. 4 ಯಾವುದು? ಒಂದು 44 ಇರಬಹುದು,
ಅಥವಾ 46 ಇರಬಹುದು. ಫೈನ್. ಸೊ ಹುಡ್ಕೋದೇ ಬೇಡ, 41, 42, 43 ಬೇಡ, 47, 48 ಇಲ್ಲಿ ಬೇಡ. ಈ ರೂಲ್ಸಲ್ಲಿ ನಾವು ಇದನ್ನು ಹುಡ್ಕೊಂಡ್ವಿ. ಫೈನ್, ಬಹಳ ಈಸಿಯಾಗಿ ತೊಗೊಂಬಂದ್ವಿ. ಈಗ 44 46 ಅನ್ನೋಕ್ಕೆ ಎಸ್ಟಿಮೇಷನ್ ವ್ಯಾಲ್ಯೂ ಹುಡುಕ್ತಿದ್ವಲ್ವಾ. 44 46 ಅನ್ನೋದಕ್ಕೆ ನನಗೆ ಇನ್ನೊಂದು ಗೊತ್ತಿದೆ. ಏನಂತ ಹೇಳಿಬಿಟ್ಟು ಇದ್ರ ಮಧ್ಯೆ ಒಂದು 45 ಇದೆ. ಈಗ ನಾನು 46 ಹುಡುಕ್ಬೇಕಾ 44 ಹುಡುಕ್ಬೇಕಾ ಅನ್ನೋದು ಡಿಸೈಡ್ ಆಗೋಕ್ಕೋಸ್ಕರ ಮಧ್ಯಕ್ಕೆ 45 ಇದೆ. ನಾವು ಈಸಿಯಲ್ಲಿ 45 ಒಂದು ಸ್ಕ್ವೇರ್ ನಮಗೆ ಗೊತ್ತು. ಏನು, ಯಾವ ರೀತಿಯಾಗಿ 5 ಇದ್ದರೆ ಈ ರೀತಿಯಾಗಿದ್ದರೆ ಈಸಿಯಾಗಿ ಮಾಡೋದು. 5 5 25, 4 ಅದರ ನೆಕ್ಸ್ಟ್ ನಂಬರ್ 5, 4 5 20. ಸೊ 2025 ಆಯಿತು ಅಲ್ವಾ. 45 ಏನಾಯಿತು, 2025 ಆಯಿತು. ಓಕೆ ಫೈನ್. 2025 ಆಯಿತು ಅಂತಂದರೆ ಇದು ನಂಬರ್ ಜಾಸ್ತಿ ಆಯ್ತಲ್ವಾ. 1936 2025ಗಿಂತ ಜಾಸ್ತಿ ಆಯಿತು. ಹಾಗಾದರೆ ನಾನು ಹುಡುಕಬೇಕಾಗಿರೋದು ಯಾರ್ದು, 44 ಹುಡುಕಬೇಕು. ಹಾಗಾದರೆ ನಾನು 44 ಹುಡುಕಬೇಕು. ಓಕೆ ಫೈನ್, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಹೇಳಿದ್ವಲ್ಲ ಆ ರೀತಿಯಾಗಿ ಕೊಟ್ಟಿಲ್ಲ. ನೀವು ಈ ರೀತಿಯಾಗಿ ಮಾಡಿದ್ರೆ ಇಟ್ ವಿಲ್ ಬಿ ದ ಬೆಸ್ಟ್. ಓಕೆ ನೆಕ್ಸ್ಟ್, ಇಫ್ ವಿ ಕ್ಯಾಲ್ಕುಲೇಟ್ 45 ಸ್ಕ್ವೇರ್ 1936 ಹಾವ್ ಇಂಟರ್ನಲ್ ಟು ಸರ್ಚ್ 40 ಮತ್ತು 50 ಮಧ್ಯೆ ಹುಡುಕಬೇಕು. ಇಲ್ಲ 40 45 ಮಧ್ಯೆ ಹುಡುಕಬೇಕು. 40 ಅದನ್ನೇ ಹೇಳಿದ್ದು ನಾನು, 40 45 ಮಧ್ಯೆ ಹುಡುಕಬೇಕು. ಇಲ್ಲ 45 50 ಮಧ್ಯೆ ಹುಡುಕಬೇಕು. ಯಾಕೆ ಅಂತಂದರೆ ಇಲ್ಲಿ ಕಂಡೀಷನ್ ಇಲ್ಲಿದೆ. ನಾವು ಈ ಕಂಡೀಷನ್ನ ತೊಗೊಂಡು ಇನ್ನೂ ಈಸಿ ಬಿಟ್ಬಿಟ್ವಿ. ಇದು ಯಾವುದು ಬೇಡಪ್ಪ, ಇದು ಯಾವುದು ಬೇಡಪ್ಪ, 44 46 ಹುಡುಕ್ತಿದ್ದೀವಿ ಅಂತ. ಸೊ 45 ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಹಾಗಾಗಿಬಿಟ್ಟು ಏನು ಮಾಡಿದ್ವಪ್ಪ ಅಂತಂದರೆ, ಸೊ ಇದನ್ನು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ಮತ್ತೊಂದ್ಸಲಿ ಕನ್ಫ್ಯೂಷನ್ ಆದರೆ ಹೇಳ್ತೀನಿ. ಈ ರೀತಿಯಾಗಿ 25 35 15 ಅಲ್ಲೆಲ್ಲ ಇದ್ದರೆ, ಒಂದು ಫಾರ್ ಎಕ್ಸಾಂಪಲ್ 25 ತೊಗೊಳ್ತೀನಿ. ಹೇಗೆ ಅಂತಂದರೆ 5 5 25 ಲಾಸ್ಟ್ ನಂಬರು. ನೆಕ್ಸ್ಟ್ 2 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದು, 2 3 ಅಲ್ವಾ, 2 3 6. ಓಕೆ ಫೈನ್. ಹಾಗೆ ಸಿಂಪಲ್ಲಾಗಿ ನಿಮಗೆ ಗೊತ್ತಿರೋದೇ 15 ನೋಡೋಣ. 5 5 ಇದು ಎಲ್ಲದಕ್ಕೂ ಟ್ರೂ ಆಗುತ್ತೆ. ಯಾವುದು ಎಂಡ್ ವಿತ್ ದ 5 ಇದ್ದರೆ ಅಷ್ಟೇ. 5 5 25, 1 ಸೇಮ್ 1 ಮತ್ತು ನೆಕ್ಸ್ಟ್ ನಂಬರ್ 2, 1 2 2 225. 15 ಸ್ಕ್ವೇರ್ 225 ಅಲ್ವಾ, 25. ಸೊ ಅದಕ್ಕೋಸ್ಕರ ನಾನು ಈಸಿಯಾಗಿ 45 ತೊಗೊಂಡ್ಬಿಟ್ಟೆ, ಈಸಿ ಆಗುತ್ತೆ. 45 ತೊಗೊಂಡ ತಕ್ಷಣ ನನಗೆ ಗೊತ್ತಾಯಿತು 2025 ಇದಕ್ಕಿಂತ ಜಾಸ್ತಿ ಇದೆ. ಸೊ ನಾನು 25 ಗಡಿ ದಾಟಬಾರ್ದು. ಸೊ ಏನಿದ್ರು ಮೇಲಕ್ಕೆ ಹೋಗಬೇಕು. ಮೇಲೆ ಹೋದರೆ ರೂಲಲ್ಲಿ ಒಂದೇ ಒಂದು ಉಳಿಯುತ್ತೆ. ಯಾವುದು, ದಟ್ ಈಸ್ 45. ಈಸಿಯಾಗಿ ಹೇಳೋಣ ಏನಪ್ಪ ಅಂತಂದರೆ 1936 ಇಸ್ 45. ಈಸಿಯಾಗಿ ಬಂದುಬಿಡುತ್ತೆ. ಸೊ ಓಕೆ, ಲಾಸ್ಟಿಗೆ ಒಂದು ಏನು ಕೊಟ್ಟಿದ್ದಾನೆ, ಕನ್ಸಿಡರ್ ದ ಫಾಲೋವಿಂಗ್ ಸಿಚುವೇಶನ್. Aribam and Baiju play a game. One says a number and the other replies with its square root. Aribam starts. He says 25. The Baiju quickly responds with the 5. ಅವನು 25 ಅಂದಂತೆ, ಇವನು ಬೇಗ ಈಸಿಯಾಗಿ 5 ಹೇಳಿದ್ನಂತೆ. ದ ಬೈಜು 81 ಅಂದಂತೆ, ಇವನು 9 ಹೇಳಿದ್ನಂತೆ. ಈಸಿ ಆಯ್ತಲ್ವಾ. ಸೊ ದ ಗೇಮ್ ಗೋಸ್ ಸ್ಟಿಲ್ ಆನ್. ಅರಿಬಾಮ್ ಸೇಸ್ 250. ಎಲ್ಲಿವರೆಗೂ ಹೋಯಿತು, 250. ಅರಿಬಾಮ್ 250 ಹೇಳುವವರೆಗೂ ಹೋಯಿತು. ಬೈಜು ಈಸ್ ನಾಟ್ ಏಬಲ್ ಟು ಆನ್ಸರ್ ಬಿಕಾಸ್ 250 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಬೈಜು ಗೊತ್ತಾಗಲಿಲ್ಲ ಅವನಿಗೆ 250ಗೆ, ಸೊ ಯಾವುದು ಬರೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಹೇಳ್ದ. ಸೊ ಆಗ ಬೈಜು, ಅರಿಬಾಮ್ ಆಸ್ ಬೈಜು ಇಫ್ ಹಿ ಕ್ಯಾನ್ ಅಟ್ ಲೀಸ್ಟ್ ಟು ಪ್ರೊವೈಡ್ ಎ ನಂಬರ್ ದಟ್ ಈಸ್ ಕ್ಲೋಸ್ ಟು ದ ಸ್ಕ್ವೇರ್ ರೂಟ್ ಆಫ್ 250. ನಿನಗೆ 250 ಇಲ್ಲ ಅಂತಿದೆಯಲ್ವಾ, ಅದಕ್ಕೆ ಕ್ಲೋಸ್ ಆಗಿರೋದನ್ನು ಯಾವುದನ್ನಾದರೂ ಹೇಳು ಅಂತ. ಸೊ ಮತ್ತೆ ಇಲ್ಲಿ ಆಟ ಸ್ಟಾರ್ಟ್ ಆಯಿತು. ಏನಪ್ಪ ಅಂತ ಅಂದರೆ 250. ಓಕೆ, 250 ಅಂತ ಅಂದರೆ ನಮಗೆ ಗೊತ್ತಿಲ್ಲ. ಒಂದು 100 ಗೊತ್ತಿದೆ, 100ಗಿಂತ ದೊಡ್ಡದಿದೆ 250, ಮತ್ತು 400ಗಿಂತ ಚಿಕ್ಕದಿದೆ. ಓಕೆ, ನಮಗೆ 10 ಸ್ಕ್ವೇರ್ ಗೊತ್ತು, 20 ಸ್ಕ್ವೇರ್ ಗೊತ್ತು, ಇಷ್ಟು ಗೊತ್ತು. ಹಾಗಾದರೆ ನಾನೇನು ಹುಡುಕಬೇಕು, 10 ಸ್ಕ್ವೇರು ಮತ್ತು 20 ಸ್ಕ್ವೇರ್ನ ಮಧ್ಯ ಹುಡುಕಬೇಕು. ಏನನ್ನು ಹುಡುಕಬೇಕು, 250ನ ಹುಡುಕಬೇಕು. ಓಕೆ ಫೈನ್. ಅದ್ರ ಮಧ್ಯೆ ನನಗೆ ಇನ್ನೊಂದು ಗೊತ್ತಿದೆ, ಜಸ್ಟ್ ಈಗ ನೋಡಿದ್ವಿ ಬರೀ ತೋರ್ಸೋಕ್ಕೆ. 15 ಸ್ಕ್ವೇರ್ ಇಸ್ ಇಕ್ವಲ್ ಟು 225. 15 ಸ್ಕ್ವೇರ್ ಏನಾಯಿತು, 15 ಸ್ಕ್ವೇರ್ 225 ಅಂತ ಸಿಕ್ತು. ಹಾಗಾದರೆ 10 11 ಬೇಡ, 12 ಬೇಡ, 13 ಬೇಡ, 14 ಬೇಡ, 15 225 ಆಗಿದೆ. 15 225 ಸಿಕ್ಕಿದೆ. ನೆಕ್ಸ್ಟ್ ನೋಡೋಣ 26 ನೋಡೋಣ. ಓಕೆ ಸಾರಿ 26 ಅಲ್ಲ 16 ನೋಡೋಣ. 16. ಓಕೆ, 16 ಸ್ಕ್ವೇರ್ ಏನು ಬರುತ್ತಪ್ಪ ಅಂತಂದರೆ 256 ಬರುತ್ತೆ. ಸೊ ಆಗ ನಾನೇನು ತೊಗೊಳ್ತೀನಪ್ಪ ಅಂತಂದರೆ 250ಗೆ ನಿಯರ್ಲಿ 16 ಇದೆ ಅಂತ ಹೇಳಿಬಿಟ್ಟು ತೊಗೊಳ್ತೀನಿ. ಯಾಕೆ 15 ತೊಗೊಳ್ಲಿಲ್ವಾ, 250ಗೆ ಇದು ಬರೀ 6 ಕಡಿಮೆ ಇದೆ ಅಷ್ಟೇ. ಬಟ್ ಇದೆಷ್ಟು 25, 250ಗೆ ಇದೆಷ್ಟು 25 ಕಡಿಮೆ ಇದೆ, ಭಾಳ ದೂರ ಇದೆ. ಇದು 25 ದೂರ ಇದೆ, ಇದು ಓನ್ಲಿ 6 ಅಲ್ಲ. ದಟ್ಸ್ ವೈ ವಿ ಟೇಕ್ 16 ಹಿಯರ್. ಓಕೆ, ಸೊ ಮಚ್ ಕ್ಲೋಸರ್ ಟು 250 ಆ್ಯಂಡ್ 225. 250 ಈಸ್ ಅಪ್ರಾಕ್ಸಿಮೇಟ್ಲಿ 16. So we also know it is less than 16. Okay, fine.
ಸೊ ಹಾಗಾದರೆ 250 ನಮಗೆ ಗೊತ್ತಾಯಿತು 16ಗೆ, ಅದು ಲೆಸ್ಸೇ, 256 ಇಸ್ ದ ಲೆಸ್ಸೇ ಬಟ್ ಕ್ಲೋಸರ್ ಅಲ್ವಾ, ಕ್ಲೋಸರ್. ಸೊ ಹಿಯರ್ ಈಸ್ ಅನದರ್ ಪ್ರಾಬ್ಲಮ್ ದಟ್ ರಿಕ್ವೈರ್ಸ್ ಎಸ್ಟಿಮೇಟಿಂಗ್ ಸ್ಕ್ವೇರ್ ರೂಟ್. ಇನ್ನೊಂದು ಪ್ರಾಬ್ಲಮ್ ಬಂತು, ಎಸ್ಟಿಮೇಷನ್ ಇದು ನಡೀತಿರೋದು ಆ್ಯಕ್ಚುಲಿ. Akhil has a square piece of the cloth of the area 125 centimeter. He wants to know if he can cut out a square handkerchief of the side 15 centimeter. If not, he wants to know the maximum size handkerchief. ಸೇಮ್ ಅದೇ ರೀತಿ ಬಂತು. ಇಲ್ಲಿ 125 ನಂಬರ್ ತೊಗೊಂಡಿದ್ದಾನೆ. ಸೊ ಇದು ಎಲ್ಲೋ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು. ನಮಗೆ 125 ನಿಯರು 11 ಗೊತ್ತು. 11 ಎಷ್ಟು? 121. ಸೊ ನಮಗೆ ಎಷ್ಟಿದೆ? 125 ಎಲ್ಲೋ ಇದೆ. 12 ಗೊತ್ತು ನಮಗೆ 144. ಇದ್ರ ಮಧ್ಯಕ್ಕೆ ಏನು ಇದೆ? 125 ಇದೆ. ಈಗ ನಾವು ಡಿಸೈಡ್ ಮಾಡಬೇಕು 125 ಇದಕ್ಕೆ ಹತ್ತಿರ ಇದೆಯೋ ಇದಕ್ಕೆ ಹತ್ತಿರ ಇದೆಯೋ. ಇದಕ್ಕೆ ಹತ್ತಿರ ಇದೆ, ಇದಕ್ಕೆ ಸ್ವಲ್ಪ ಭಾಳನೇ ದೂರ ಇದೆ, ಇದರಲ್ಲಿ ಬರೀ 4 ಅಷ್ಟೇ ದೂರ ಇದೆ. ಸೊ ದ ಆನ್ಸರ್ ಇಸ್ 11 ಓನ್ಲಿ. ಸೊ ದ ಎಸ್ಟಿಮೇಷನ್ ಇದು, ಎಸ್ಟಿಮೇಷನಿಗೆ 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಫಿಗರ್ ಇಟ್ ಔಟ್ ಪ್ರಾಬ್ಲಮ್ಸ್ಗಳನ್ನು ಮಾಡ್ತೀನಿ. ಪ್ಲೀಸ್ ತಪ್ಪದೆ ನೋಡಿ. ಥ್ಯಾಂಕ್ ಯು ಸೋ ಮಚ್.